ಧರ್ಮಸ್ಥಳ ಅಸ್ಥಿಪಂಜರ ಪತ್ತೆ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆ 8ನೇ ದಿನವೂ ಮುಂದುವರೆದಿದೆ. ಇವತ್ತು 13ನೇ ಪಾಯಿಂಟ್ ಬದಲಿಗೆ ಹೊಸ ಜಾಗದಲ್ಲಿ ಶೋಧವನ್ನ ನಡೆಸಲಾಗಿತ್ತು. ಆಗಸ್ಟ್ 4ರಂದು ಮನುಷ್ಯನ ಅಸ್ಥಿಪಂಜರ ಸಿಕ್ಕಂತ ಸ್ಥಳದಲ್ಲೇ ಹುಡುಕಾಟವನ್ನ ನಡೆಸಲಾಯಿತು. ಇತ್ತ ದೂರುದಾರ ಜಯಂತ್ ದೂರಿನ ಬಗ್ಗೆಯೂ ಕೂಡ ಎಸ್ಐಟಿ ತನಿಖೆಗೆ ಮುಂದಾಗಿದೆ. ಪಾಯಿಂಟ್ ನಂಬರ್ 14 ನಲ್ಲಿ ಈ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದನ್ನ 11A ಅಂತ ಹೇಳಿ ಮಾಡಿರುವಂತದ್ದು. ಪಾಯಿಂಟ್ ಏನಿತ್ತು ಅದರ ಮೇಲ್ಭಾಗದಲ್ಲೇ ಇರುವಂತದ್ದು 11.A ಅಂತ ಹೇಳಿ ಅವರು ಗುರುತಿಸಿಕೊಂಡಿರುವಂತದ್ದು. ಅಂದ್ರೆ ಪಾಯಿಂಟ್ ನಂಬರ್ 11A ಅಲ್ಲಿ ಎಸ್ಐಟಿ ತೀವ್ರ ಶೋಧ. ಕ್ಲೈಮ್ಯಾಕ್ಸ್ನಲ್ಲಿ ಬಯಲಾಗುತ್ತಾ ಬಂಗ್ಲಗುಡ್ಡ ಅಸ್ಥಿಪಂಜರ ರಹಸ್ಯ. ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿರೋ ಆರೋಪ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ಚುರುಕು ಪಡೆದುಕೊಳ್ತಿದೆ. ಕಳೆದ 8 ದಿನಗಳಿಂದ ಧರ್ಮಸ್ಥಳದ ನೇತ್ರಾವತಿ ನದಿಯ ದಡ ಬಂಗ್ಲಗುಡ್ಡದಲ್ಲಿ ಒಂದಾದ ಮೇಲೆ ಒಂದು ಸ್ಪಾಟ್ನಲ್ಲಿ ಎಸ್ಐಟಿ ಶೋಧ ನಡೆಸುತ್ತಿದೆ. ದೂರುದಾರ ಸೂಚಿಸಿದ್ದ 13 ಪಾಯಿಂಟ್ಗಳ ಪೈಕಿ 12 ಸ್ಥಳಗಳಲ್ಲಿ ಎಸ್ಐಟಿ ಹುಡುಕಾಟ ನಡೆಸಿದೆ. ಇದೀಗ ಮೊನ್ನೆ 11ನೇ ಪಾಯಿಂಟ್ ಬದಲಿಗೆ ಪತ್ತೆಯಾದ ಹೊಸ ಸ್ಥಳ ಅಂದ್ರೆ 11ನೇ ಎ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ನಡೆಸುತ್ತಿದೆ. ಇನ್ನು ಮೊನ್ನೆ ಪಾಯಿಂಟ್ 11ರ ಸ್ವಲ್ಪ ದೂರದಲ್ಲಿ ಎಸ್ಐಟಿ ತಂಡಕ್ಕೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಆಗಸ್ಟ್ 4ರಂದು ದೂರುದಾರ ಬೇರೆ ಸ್ಥಳ ತೋರಿಸಿದ್ದ. 11ನೇ ಸ್ಥಳ ಬಿಟ್ಟು ಬೇರೆ ಜಾಗದತ್ತ ಮಾಸ್ಕ್ ಮ್ಯಾನ್ ಹೆಜ್ಜೆ ಹಾಕಿದ್ದ. ಇಲ್ಲಿ ಬೇಡ ಎಂದು ಬೇರೊಂದು ಪಾಯಿಂಟ್ ತೋರಿಸಿದ್ದ ದೂರುದಾರ 120 ಮೀಟರ್ ದೂರದವರೆಗೆ ಅಧಿಕಾರಿಗಳನ್ನ ಕರೆದೊಯ್ದಿದ್ದ. ಈ ವೇಳೆ ಸ್ಥಳಕ್ಕೆ ತೆರಳಿದಾಗ ಎಸ್ಐಟಿ ತಂಡಕ್ಕೆ ಪುರುಷನ ಇಡೀ ಅಸ್ಥಿಪಂಜರ ಪತ್ತೆಯಾಗಿತ್ತು. ಶೋಧದ ವೇಳೆ ಎಸಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ದೂರುದಾರನ ಪರ ವಕೀಲರು ಉಪಸ್ಥಿತರಿದ್ದರು. ಅಷ್ಟಕ್ಕೂ ಹೊಸ ಸ್ಥಳ ಹಾಗೂ ಅಲ್ಲಿ ಅಸ್ಥಿಪಂಜರ ಇರುವ ಬಗ್ಗೆ ದೂರುದಾರ ಮೊದಲೇ ತಿಳಿಸಿರಲಿಲ್ಲ. ಹೀಗಾಗಿ ಈ ಜಾಗದ ಬಗ್ಗೆ ಆತನಿಗೆ ಗೊತ್ತಾಗಿದ್ದು ಹೇಗೆ ಅನ್ನೋದೇ ನಿಗೂಢವಾಗಿದೆ. ಇಂದು ಅದೇ ಸ್ಥಳವನ್ನ 11A ಎಂದು ಗುರುತಿಸಿ ಮತ್ತೆ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಊಟಕ್ಕೂ ಆಚೆ ಬಾರದೆ ಸ್ಥಳಕ್ಕೆ ಪಾರ್ಸೆಲ್ ತರಿಸಿಕೊಂಡಿದ್ದಾರೆ. ಹೀಗಾಗಿ ಇಂದು ಇಡೀ ದಿನ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯ ನಡೆಸಲು ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಪಾಯಿಂಟ್ 11A ಬಳಿಕ 13ನೇ ಪಾಯಿಂಟ್ನಲ್ಲಿ ನಡೆಯಲಿದೆ ಶೋಧ. ಇವತ್ತು ನಿಗದಿಯಂತೆ ಕೊನೆಯ ಹಾಗೂ 13ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಶೋಧ ನಡೆಸಬೇಕಿತ್ತು. ಆದರೆ ಇಂದು ಮೀಟಿಂಗ್ ಬಳಿಕ ಎಸ್ಐಟಿ ತಂಡ ನೇರವಾಗಿ 11A ಪಾಯಿಂಟ್ಗೆ ತೆರಳಿ ಶೋಧ ಕಾರ್ಯದಲ್ಲಿ ಬ್ಯುಸಿಯಾಗಿದೆ. ಇದಾದ ಬಳಿಕ ಪಾಯಿಂಟ್ 13ರಲ್ಲೂ ಎಸ್ಐಟಿ ಶೋಧ ನಡೆಸಲಿದೆ. 13ನೇ ಪಾಯಿಂಟ್ ಸುತ್ತ ಬ್ಯಾರಿಕೇಡ್ ಅಳವಡಿಸಿದ ಪೊಲೀಸರು ಕಾವಲು ಕಾಯ್ತಿದ್ದಾರೆ. 13ನೇ ಪಾಯಿಂಟ್ಗೆ ಡಿಐಜಿ ಅನುಚೇತ್ ಭೇಟಿ ನೀಡಿ ಭದ್ರತೆ ಪರಿಶೀಲಿಸಿದ್ರು. ಹೊಸ ದೂರುದಾರ ಜಯಂತ್ ದೂರಿನ ತನಿಖೆ ಆರಂಭವಾಗುತ್ತಾ 13ನೇ ಪಾಯಿಂಟ್ ಶೋಧ ಮುಗಿದ್ರೆ ಎಲ್ಲ ಪಾಯಿಂಟ್ಗಳ ಶೋಧ ಅಂತ್ಯವಾಗುತ್ತೆ. ಇದಾದ ಬಳಿಕ ಮುಂದೇನು ಅನ್ನೋ ಪ್ರಶ್ನೆಯೂ ಇದೆ. ಯಾಕಂದ್ರೆ ಸಾಮಾಜಿಕ ಹೋರಾಟಗಾರ ಜಯಂತ್ ಸಹ ಧರ್ಮಸ್ಥಳದಲ್ಲಿ 15 ವರ್ಷದ ಹಿಂದೆ 15 ವರ್ಷದ ಬಾಲಕಿಯ ಶವ ಹೂತು ಹಾಕಿದ್ದಾರೆಂದು ದೂರು ನೀಡಿದ್ದು ಈ ಪ್ರಕರಣವನ್ನು ಎಸ್ಐಟಿಗೆ ವಹಿಸಲಾಗಿದೆ. ಹೀಗಾಗಿ ಇಂದು 13ನೇ ಪಾಯಿಂಟ್ ಬಳಿಕ ಜಯಂತ್ ತೋರಿಸುವ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಮಧ್ಯಾಹ್ನ 12:15ಕ್ಕೆ 11A ಸ್ಪಾಟ್ಗೆ ತೆರಳಿರೋ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಅಶೋಕ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.